ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದೇ ಒಂದು ಮಾತು ಹೇಳಿದೆ ಧನಂಜಯ ಅವ್ರಿಗೆ. ಧನಂಜಯ ಅಂದ್ರೆ ಏನ್ ಹೇಳಿ? ತಡ್ಕ ಒಂದ್ ನಿಮಿಷ ಸಮಾಧಾನ ಮಾಡ್ಕೊಂಡು ನೀರು ಕುಡಿ. ನಾನು ಒಂದೇ ಮಾತು ಹೇಳಿದೆ ಧನಂಜಯ ಅವ್ರಿಗೆ. ಧನಂಜಯ ಅಂದ್ರೆ ಅರ್ಜುನ ಕರೆಕ್ಟ್ ಆಗಿ ಬಾಣ ಬಿಡೋಣ ಸರಿಯಾಗಾಯ್ತು ಅಂತ. ವ್ಯಾಲೆಂಟೈನ್ಸ್ ಡೇಗೆ ಅವ್ರು ಮದುವೆ ಆಗವ್ರೆ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಮದುವೆ ಆಗವ್ರೆ. ಚಿಲ್ಡ್ರನ್ಸ್ ಡೇ ನವೆಂಬರ್ 14 9 ತಿಂಗಳು ಮಕ್ಕಳಾಗ್ಲಿ ಅಂತ ನಾನು ಹಾರೈಸ್ತೀನಿ. ಅವರು ಧನ್ಯತಾ ಅಂತ ಅವ್ರ ವೈಫ್ ಹೆಸರು. ಧನ್ಯತಾ ಅವರು 500 ಜನಕ್ಕೆ ಹೆರಿಗೆ ಮಾಡಿಸೋರಂತೆ. 500 ಅನ್ನೋದು ಅವ್ರಿಗೆ ಆಗ್ಲಿ ಅಂತ ಹಾರೈಸ್ತೆ, ಒಳ್ಳೇದಾಗ್ಲಿ ಅಂತ. ಅಷ್ಟೇ ಅಲ್ಲ, ನೀನ್ ಆಡೋದಾರೆ ಬಂದ್ ಆಡು. ಯಾರು ಆಡಿಲ್ಲ ಅಣ್ಣ, ಈ ಮಾತು ಯಾರು ಆಡಿಲ್ಲ ಅಲ್ಲ, ಎಲ್ರು ಆಡ್ತಾರೆ. 500 ಜನಕ್ಕೆ ಹೆರಿಗೆ ಮಾಡಿಸಿರುವಂತಹ ಧನ್ಯತಾ ಅವ್ರಿಗೆ ಶುಭಾಶಯಗಳು. ನನ್ ತುಂಬಾ ಖುಷಿ ಆಯ್ತು ಅವ್ರ ಬಗ್ಗೆ ಕೇಳಿ. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾನು ಈ ಸಮಯದಲ್ಲಿ ಒಂದೇ ಒಂದು ಮಾತು ಕೇಳ್ಕೊಳ್ತೀನಿ. ಎಲ್ಲರೂ ಪ್ರೀತಿಯಿಂದ ಹಾರೈಸಿ. ಧನಂಜಯ ಅವ್ರಿಗೆ ಒಳ್ಳೆ ಆಲೋಚನೆಗಳಿದೆ, ಒಳ್ಳೆ ಪರಿಕಲ್ಪನೆ ಇದೆ. ನನ್ನ ಕಡೆಯಿಂದ ಅವ್ರಿಗೆ ಶುಭಾಶಯಗಳು. 100 ಕಾಲ ಚೆನ್ನಾಗಿರ್ಲಿ. ಡಾಕ್ಟರ್ ಅವರು ಜ್ವರ ಬಂದಾಗ ನೆನ್ಸ್ಕತೀನಿ ಅಂತ ಹೇಳಿದೆ. ಥ್ಯಾಂಕ್ ಯು. ಅಣ್ಣ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.